ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸುವಿನ ನಿಮಿತ್ತ ನೀವು ಹಿಂಸೆಗೆ ಒಳಗಾದಾಗ ಸಂತೋಷಪಡ್ರಿ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಇಲ್ಲಿ ಗಮನಿಸಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ಕರ್ತನ ಕುರಿತು ಸುವಾರ್ತೆಯನ್ನು ಸಾರುವಾಗ ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿದರೆ ನೀವು ಧನ್ಯರು. ಇಲ್ಲಿ 10ನೇ ವಚನ ಮತ್ತು 11ನೇ ವಚನದ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, 10ರಲ್ಲಿ ನಾವು ನೋಡ್ತೇವೆ, ನೀನು ನೀತಿಯ ಪರವಾಗಿ ದೃಢವಾಗಿ ನಿಲ್ಲು. ಯಾರ ಪರವಾಗಿ ನಿಲ್ಲು? ನೀತಿಯ ಪರವಾಗಿ ನೀನು ದೃಢವಾಗಿ ನಿಲ್ಲು. ಇದು ಬಹಳ ಮುಖ್ಯ. ಕರ್ತನು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಯಾತಕ್ಕಾಗಿ? ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಆತನ ರಕ್ತವನ್ನು ಚೆಲ್ಲಿದನು ಎಂಬುದನ್ನು ನಾನು ಗ್ರಹಿಸಬೇಕಾಗಿದೆ. ಗ್ರಹಿಸುವುದು ಬಹಳ ಮುಖ್ಯ. ಯಾಕಂದರೆ ಆತನು ಒಳ್ಳೆಯವನಲ್ಲವೇ? ಸದಾಕಾಲ ಒಳ್ಳೆಯದನ್ನೇ ನಮಗಾಗಿ ಮಾಡುವವನಾಗಿದ್ದಾನೆ. ನೀನು ಸತ್ಯದ ಪರವಾಗಿ ದೃಢವಾಗಿ ನಿಲ್ಲು. ಸತ್ಯದ ಪರವಾಗಿ ನಿಂತಿದ್ದಕ್ಕೆ ಅನೇಕ ಜನರು ನೌಕರಿಯನ್ನು ಕಳೆದುಕೊಂಡಿದ್ದಾರೆ. ನ್ಯಾಯವಾದ ತೀರ್ಪನ್ನು ನೀಡಿದ್ದಕ್ಕೆ ಅನೇಕರು ಕೊಲ್ಲಲ್ಪಟ್ಟಿದ್ದಾರೆ. ಆದರೆ ನೀನು ಸತ್ಯದ ಪರವಾಗಿರು. ಸತ್ಯ ಅಂದರೆ ಈ ಲೋಕ ಅವಿಶ್ವಾಸಗಳ ನಡುವೆ, ನಾಚಿಕೆ ಪಡಿಸುವಂಥವರ ನಡುವೆ, ಹಿಂಸೆ ಪಡಿಸುವಂಥವರ ನಡುವೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ದೇವರು. ವಿಶ್ವಾಸದ ನಡುವೆ ಒಂದು ಒಳ್ಳೆಯ ಬದುಕನ್ನು ಜೀವಿಸುವುದಕ್ಕೆ, ನಿನ್ನ ವಿಶ್ವಾಸದ ನಿಮಿತ್ತ ಅನೇಕರು ಕರ್ತನ ಪ್ರೀತಿ ಮತ್ತು ಸಾರೂಪ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ, ಮರೆಯಬಾರದು. ಕೇವಲ ಕ್ರೈಸ್ತರು ಹೀಗೆ ನಡೆದುಕೊಳ್ತಾರಾ? ಹೀಗೆ ನಡೆದುಕೊಳ್ಳಬೇಕಾ? ಹೀಗೆ ನಡೀತಾರಾ ಅನ್ನುವಂಥದ್ದನ್ನು ಬಿಟ್ಟು ಬಿಡೋಣ. ಅವಿಶ್ವಾಸಗಳು ತೋರಿಸುವಂಥದ್ದನ್ನು ನಾವು ತೋರಿಸುವುದು ಬೇಡ. ಯಾಕೆಂದರೆ ಘನ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಕರ್ತನ ನಾಮ. ಆತನ ನಾಮ, ಆತನ ರಕ್ತ ನಮ್ಮನ್ನು ತೊಳೆಯಲ್ಪಟ್ಟಿದೆ. ಪ್ರಾಮಾಣಿಕತೆಯಿಂದ ನಾವು ಈ ಲೋಕದ ಓಟವನ್ನು ಓಡಬೇಕಾಗಿದೆ. ಪ್ರಾಮಾಣಿಕತೆಯಿಂದ ಅನೇಕ ಆತ್ಮಗಳ ಆದಾಯ ಮಾಡಬೇಕಾಗಿದೆ. ಪ್ರಾಮಾಣಿಕತೆಯಿಂದ ನಮ್ಮ ಓಟವನ್ನು ನಾವು ನಡೆಯುವಾಗ ಅನೇಕ ಆಶ್ಚರ್ಯಗಳು ಎದುರಾಗ್ತವೆ. ತಾವು ದೇವರ ರಾಜ್ಯವನ್ನು ಪ್ರವೇಶಿಸುತ್ತೇವೆಂದು ಭಾವಿಸಿದ ಕೆಲವು ಕ್ರೈಸ್ತರು ಆ ದಿನದಲ್ಲಿ ರಾಜಿ ಮಾಡಿಕೊಂಡರು, ಹಿಂಜರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ನೀವು ನೀತಿವಂತರಾಗಿದ್ದರೆ ಮತ್ತು ನೀತಿಗಾಗಿ ಹಿಂಸೆ ಪಡಲು ಸಿದ್ಧರಾಗಿದ್ದರೆ ಸ್ವರ್ಗದ ರಾಜ್ಯವು ನಿಮ್ಮದಾಗ್ತದೆ. ಸ್ವರ್ಗದ ರಾಜ್ಯ ನಿಮ್ಮದಾಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಯೇಸು ಅವರನ್ನು ಪ್ರೀತಿಸ್ತಾನೆ, ಯೇಸು ಅವರನ್ನು ಪರಂಪರಿಸ್ತಾನೆ, ಯೇಸು ಅವರನ್ನು ಆರಾಧಿಸಲ್ಪಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಿಸು. ಯೇಸುವೇ ಅವರ ಎಲ್ಲ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಅಂಗಗಳು ಯೇಸುವಿನ ರಕ್ತ ಚೆಲ್ಲಲ್ಪಡಲಿ ದೇವರೇ. ಅರಿಕೆ ಮಾಡ್ತೇವೆ ಸ್ವಾಮಿ, ಅವರಿಗೆ ಯಾವುದೇ ಥರದ ಸಂಕಟಗಳು, ಯಾವುದೇ ಥರದ ನೋವುಗಳು, ಯಾವುದೇ ಥರದ ಬಾಧೆಗಳು, ಹಿಂಸೆಗೆ ಒಳಪಾಡುವುದಿಲ್ಲ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಿರ್ಧರಿಸಲ್ಪಡ್ತೇವೆ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.
ಹಲ್ಲೇಲೂಯ.